ಪತ್ನಿಯಿಂದ ಪ್ರಾಣವನ್ನ ಉಳಿಸಿ ಎಂದು ಸಿಎಂಗೆ ಪತ್ರ. ಹೆಂಡತಿ ಮತ್ತು ಆಕೆಯ ಬಾಯ್ ಫ್ರೆಂಡ್ಗಳಿದ್ದಾರೆ ಕಾಪಾಡಿ ನನ್ನನ್ನ ಅಂತ ಪತ್ರವನ್ನ ಬರೆದಿದ್ದಾರೆ. ಪ್ರಿಯಕರನೊಂದಿಗೆ ಸೇರಿ ನನ್ನ ಮಗನನ್ನು ಕೂಡ ಕೊಲ್ಲುವ ಷಡ್ಯಂತ್ರ. ಮೀರತ್ನಲ್ಲಿ ನಡೆದ ಮಾದರಿಯಲ್ಲಿಯೇ ಹತ್ಯೆಗೆ ಪ್ಲಾನ್. 38 ವರ್ಷದ ವ್ಯಕ್ತಿಯಿಂದ ಸಿಎಂಗೆ ಪತ್ರ. 4 ಪ್ರೇಮಿಗಳಲ್ಲಿ ಒಬ್ಬನೊಂದಿಗೆ ಲಿವಿಂಗ್ ರಿಲೇಶನ್ಶಿಪ್. ನನ್ನ ಪತ್ನಿ ಆಕೆಯ ಬಾಯ್ ಫ್ರೆಂಡ್ಸ್ಗಳು ನನ್ನನ್ನ ಕೊಲ್ಲಲು ಯತ್ನ. ಸಂತ್ರಸ್ತ ಈಗಾಗಲೇ ಪೊಲೀಸರಿಗೆ ದೂರು. ಪೊಲೀಸರು ದೂರು ಪರಿಗಣಿಸಿಲ್ಲ ಎನ್ನುವುದಾಗಿ ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ. ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ನಡೆದಂತಹ ಘಟನೆ. ಎಸ್ ಹೌದು, ವಿಚಾರ ಏನು ಅಂತಂದ್ರೆ ಒಬ್ಬ ಹುಡುಗ ಅಥವಾ ಒಬ್ಬ ಪುರುಷ ಪತ್ರವನ್ನ ಬರೆದಿದ್ದಾನೆ. ಅದು ಕೂಡ ಸಿಎಂಗೆ. ನನ್ನ ಪತ್ನಿಗೆ 4 ಜನ ಬಾಯ್ ಫ್ರೆಂಡ್ಸ್ ಇದ್ದಾರೆ ಸ್ವಾಮಿ. ಆತ ನನ್ನನ್ನ ಕೊಲ್ಲೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆ 4 ಪ್ರೇಮಿಗಳು ನನ್ನನ್ನ ಕೊಲ್ಲೋದಕ್ಕೆ ಮುಂದಾಗ್ತಾ ಇದ್ದಾರೆ. 38 ವರ್ಷ ನನಗೆ ಅಂತ ಹೇಳಿ ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ. ಮೀರತ್ ಎನ್ನುವಂತಹ ವ್ಯಕ್ತಿ ಈತನ ಹತ್ಯೆಗೆ ಪ್ಲಾನ್ ಮಾಡಲಾಗ್ತಾ ಇದೆ ಎನ್ನುವಂತಹ ವಿಚಾರವನ್ನ ಸಿಎಂಗೆ ಬರೆದು ಹೇಳಿದ್ದಾನೆ. 4 ಪ್ರೇಮಿಗಳಲ್ಲಿ ಒಬ್ಬನ ಜೊತೆ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾಳೆ ನನ್ನ ಪತ್ನಿ ಆಕೆಯ ಬಾಯ್ ಫ್ರೆಂಡ್ಸ್ಗಳು ನನ್ನನ್ನ ಕೊಲ್ಲೋಕೆ ಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಂತ್ರಸ್ತ ಈಗಾಗಲೇ ಪೊಲೀಸರಿಗೆ ದೂರನ್ನ ಕೊಟ್ಟರು. ಪೊಲೀಸರು ಪರಿಗಣಿಸಿಲ್ಲ ಅಂತ ಹೇಳಿ ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ. ನನ್ನ ಮಗ ಕೂಡ ಅವಳ ಹತ್ತಿರನೇ ಇದ್ದಾನೆ. ಸೊ ಭಯ ಆಗ್ತಾ ಇದೆ ನನಗೆ ಎನ್ನುವಂತಹ ವಿಚಾರವನ್ನ ಅವನು ಹಂಚಿಕೊಂಡಿದ್ದಾನೆ. ಪತ್ನಿಯಿಂದ ಪ್ರಾಣ ಉಳಿಸಿ ಅಂತ ಹೇಳಿ ಸಿಎಂಗೆ ಪತ್ರವನ್ನ ಬರೆದಿರುವಂತಹ ವ್ಯಕ್ತಿ ನನ್ನ ಮಗನನ್ನು ಕೂಡ ಕೊಲ್ಲಲು ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ ಎನ್ನುವಂತಹ ವಿಚಾರವನ್ನ ಸಿಎಂಗೆ ಬರೀತಿರುವಂತಹ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾನೆ.